ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಗುರುಗಳಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಗಾಯತ್ರಿ ರೇವಣ್ಕರ್. ನಾನು ಗದಗ್ ವಾಸಿ. ನನ್ನ ಪ್ರಶ್ನೆ ವಿಷ್ಣುವಿನ ದಶಾವತಾರದ ಬಗ್ಗೆ. ದಶಾವತಾರದಲ್ಲಿನ ನಡೆದ ಬೌದ್ಧ ಅವತಾರದಲ್ಲಿನ ಬಗ್ಗೆ ಮೂಲ ವಿಷಯ ತಿಳಿಸಿರಿ. ಬಹಳ ಸುಲಭವಾಗಿ ವಿರೋಧಿಗಳನ್ನು ನಮ್ಮವರನ್ನಾಗಿ ಮಾಡಿಕೊಳ್ಳತಕ್ಕಂಥ ಜಾಣತನ. ಎಲ್ಲೋ ಒಂದ್ ಕಡೆ ಅದೊಂಥರ ಹೇಡಿತನ. ವಿರೋಧಿಗಳನ್ನು ವಿರೋಧಿಸಲಾರದೆ ನಮ್ಮವರು ಅವರು ಅಂತ ಹೇಳಿ ಮುಚ್ಕೊಂಡ್ಬಿಡ್ತಕ್ಕಂಥದ್ದು. ಬಹಳಷ್ಟು ಪ್ರಕರಣಗಳು ನಮ್ಮಲ್ಲಿ ಹಾಗೆ ನಡೆಯಿತು. ದ್ರೋಣಾಚಾರ್ಯರನ್ನ ವಿರೋಧಿಸಿ ಗಲಾಟೆ ಮಾಡಿ ಕಳಿಸಿದಂಥ ದ್ರುಪದ ಮಹಾರಾಜನನ್ನ ಸೋಲಿಸಬೇಕು ಅಂತ ದ್ರೋಣ ಒದ್ದಾಡ್ದ. ತನ್ನ ಶಿಷ್ಯನಾಗಿರ್ತಕ್ಕಂಥ ಅರ್ಜುನನಿಂದ ಸೋಲಿಸ್ದ. ದ್ರುಪದ ಅರ್ಜುನನಿಂದ ಸೋಲಿಸಲ್ಪಟ್ಟಿದ್ದಾನೆ. ಈ ದ್ರುಪದ ಏನ್ ಮಾಡಬೇಕು? ಅರ್ಜುನನ ಬಗ್ಗೆ ಸೇರಿ ತೀರಿಸ್ಕೋಬೇಕು. ಬಹಳ ಸರಳವಾಗಿ, ಬಹಳ ಸ್ಪಷ್ಟವಾಗಿ ಹೇಳಬೇಕಾದ್ರೆ, ಅವನು ಅಗ್ನಿಯನ್ನು ಕುರಿತು ತಪಸ್ ಮಾಡ್ದ. ಅಗ್ನಿ ಪ್ರತ್ಯಕ್ಷ ಆದ. ಅಗ್ನಿಯನ್ನು ಕೇಳಿದ, ನಂಗೆ ದ್ರೋಣಾಚಾರ್ಯನ ಸಾಯಿಸ್ತಕ್ಕಂಥ ಒಬ್ಬ ಮಗ ಬೇಕು, ಆದ್ರೆ ನನ್ನನ್ನು ಸೋಲಿಸಿದ್ನಲ್ಲ ಅರ್ಜುನ, ಅವನು ನಾನು ಬುಟ್ಟಿಗೆ ಹಾಕೋಬೇಕು, ನನಗೊಬ್ಬ ಮಗಳು ಬೇಕು ಅಂತ ಕೇಳಿದ. ಅಂದ್ರೆ ವಿರೋಧಿಯನ್ನು ತನ್ನವರನ್ನಾಗಿ ಮಾಡ್ಕೊಂಡು ಬಿಡತಕ್ಕಂಥದ್ದು ಮೊದಲಿನಿಂದಲೂ ಬಂದಿದೆ ಇದು. ಹಾಗೆ ಬುದ್ಧ ಪ್ರಚಾರ ಮಾಡಿದ್ದೇ ವೈದಿಕ ಧರ್ಮದ ವಿರುದ್ಧವಾಗಿ. ಆತ ವಿರೋಧಿಸಿದ್ದೇ ಅವತಾರಗಳನ್ನು. ಆತನ ಧಮ್ಮಪದ ಅಂತ ಒಂದು ಪುಸ್ತಕ ಇದೆ, ಬುದ್ಧ ಚರಿತ ಅಂತ ಒಂದು ಪುಸ್ತಕ ಇದೆ. ಅವುಗಳನ್ನೆಲ್ಲ ನೀವು ಓದಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಆತ ಎಷ್ಟು ವೈದಿಕ, ವಿಶೇಷವಾಗಿ ಅವತಾರ ಪುರುಷರ ವಿರೋಧಿ ಅಂತ. ಹೀಗಾಗಿ ಎರಡು ಧರ್ಮಗಳು ಹೊರಟು, ಒಂದು ಜೈನ ಧರ್ಮ, ಇನ್ನೊಂದು ಬೌದ್ಧ ಧರ್ಮ. ಎರಡೂ ವೇದಗಳನ್ನು ತಿರಸ್ಕರಿಸಿತು, ಎರಡೂ ವೇದಗಳನ್ನ ಅಮಾನ್ಯ ಮಾಡಿತು, ಎರಡೂ ವೇದಗಳ ವಿರುದ್ಧವಾಗಿ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡಿತು. ಆದರೆ ಈ ವೈದಿಕರಿದ್ದಾರಲ್ಲ, ಈ ಬ್ರಾಹ್ಮಣರು, ಅವರು ಬುದ್ಧನೂ ಸೇರಿಸ್ಕೊಂಡ್ಬಿಟ್ರು. ಅವತಾರಗಳಲ್ಲಿ ಒಬ್ಬ ಅಂದ್ಬಿಟ್ರು. ಸಾಧ್ಯವೇ ಇಲ್ವ, ಅವತಾರಗಳನ್ನೇ ಬೈದವನು ಬುದ್ಧ, ವೇದಗಳನ್ನು ಖಂಡಿಸಿದವನು ಬುದ್ಧ. ಅಂತಹ ಬುದ್ಧ ಹೇಗೆ ನಿಮಗೆ 10 ಅವತಾರಗಳಲ್ಲಿ ಒಬ್ಬ ಅವತಾರ ಆಗ್ತಾ ಬಿಡ್ತಾನೆ? ಆದ್ದರಿಂದ ಬುದ್ಧನನ್ನ ಅಧ್ಯಯನಶೀಲರು ಅವತಾರ ಪುರುಷ ಅಂತ ಒಪ್ಪುವುದಿಲ್ಲ. ಅವನೇ ಒಪ್ಪಲ್ಲ, ನೀವೇನು ಒಪ್ಪೋದನ್ನ? ಅವನೇ ಅವತಾರನ ತಿರಸ್ಕಾರ ಮಾಡ್ತಾನೆ. ಅಂದ್ರೆ ನೀವು ಹೇಗೆ ಬುದ್ಧನನ್ನ ಅವತಾರಿ, ವಿಷ್ಣುವಿನ ಅವತಾರಿ ಅಂತ ಕರೆದು ಬಿಡ್ತೀರಿ? ಸಾಧ್ಯ ಇಲ್ಲ. ಆದ್ದರಿಂದ ಗೌತಮ ಬುದ್ಧ ಅಂತ ಯಾವ ಒಬ್ಬ ಐತಿಹಾಸಿಕವಾದ ಒಬ್ಬ ರಾಜಕುಮಾರ ಇದ್ದ, ಅವನು ಸನ್ಯಾಸದಂತೆ ಮಾಡದ, ಏನೋ ಜ್ಞಾನವನ್ನು ಕಂಡುಕೊಂಡ, ಅದೆಲ್ಲ ಬೇರೆ ವಿಷಯ. ಅವನು ತಪಸ್ ಮಾಡಿದ್ದಾಗಲಿ, ಅವನ ಅಷ್ಟಾಂಗ ಯೋಗವನ್ನು ಕೊಟ್ಟಿದ್ದಾಗಲಿ, ಬೌದ್ಧ ಧರ್ಮವನ್ನು ಪ್ರಸಿದ್ಧಿ ಮಾಡಿದ್ದಾರೆ, ಅದೆಲ್ಲ ಅವನ ವೈಯಕ್ತಿಕವಾಗಿರತಕ್ಕಂಥ ಪ್ರತಿಭೆ, ತಪಸ್ಸು, ಶಕ್ತಿ, ಅದೆಲ್ಲ ಸರಿ, ಅದು ಬೇರೆ. ಆದರೆ ಆತ ಅವತಾರ ಪುರುಷ ಅನ್ನೋದಕ್ಕೆ ಅರ್ಥ ಇಲ್ಲ. ಅಷ್ಟು ಸಾಕೊಂಡು ಕಾಣುತ್ತೆ ಉತ್ತರ. ನಮಸ್ಕಾರ. ನಾನು ನಾಗರಾಜ್ ಕುಲಕರ್ಣಿ ಅಂತ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶ, ರೋಣದವನು. ಈಗ ಹುಬ್ಬಳ್ಳಿಯಲ್ಲಿ ಇರ್ತೇನೆ. ಕಾರ್ಯವಸಿ ಕತ್ತೆ ಕಾಲು ಅಂತ ನಮ್ಮಲ್ಲಿ ಒಂದು ಗಾದೆ ಪ್ರಚಲಿತದಲ್ಲಿ ಇದೆ. ಇದನ್ನ ಪ್ರತಿಬಿಂಬಿಸತಕ್ಕಂಥ ಒಂದು ಶಿಲ್ಪಕಲೆ ಹಳೆಬೀಡಿನ ಒಂದು ದೇವಾಲಯದ ಪ್ರಾಂಗಣದಲ್ಲಿ ಅಗೋಡೆ ಮೇಲೆ ಒಂದು ಕೆತ್ತನೆ ಇದೆ, ಶಿಲ್ಪ ಕೆತ್ತನೆ. ಗೈಡು ಅದರ ಬಗ್ಗೆ ಒಂದು ಸ್ವಾರಸ್ಯಕರವಾದ ಸಂಗತಿಯನ್ನ ನಮಗೆ ತಿಳಿಸಿದ ಅವನು. ಅದೇನು ಅಂತಂದ್ರೆ, ಮಹಾಭಾರತದ್ದೇ ಒಂದು ಚಿಕ್ಕ ಪ್ರಸಂಗ. ಕಂಸ ವಸುದೇವ ಮತ್ತು ದೇವಿಕೆಯರನ್ನ ಸೆರೆಮನೆಯಲ್ಲಿ ಇಟ್ಟಿರ್ತಾನೆ. ಹುಟ್ಟುವ ಪ್ರತಿ ಮಗುವನ್ನು ಕೂಡ ಕೊಲ್ತಾ ಇರ್ತಾನೆ. ಇದನ್ನ
ಸೂಚನೆ ಕೊಡ್ತಕ್ಕಂಥ ಕೆಲಸಕ್ಕೆ ತನ್ನ ರಾಜಭಟ್ರನ್ನೇ ನೇಮಿಸಿರ್ತಾನೆ. ಆದರೆ ಅವನು ಸಂಶಯ ಪಿಶಾಚಿ, ತನ್ನ ವಿಶ್ವಾಸಿಕ ಭಟ್ರ ಮೇಲೂ ಕೂಡ ಅವನಿಗೆ ವಿಶ್ವಾಸ ಇಲ್ಲ. ಅದಕ್ಕಾಗಿ ಒಂದು ಗಾರ್ಧವವನ್ನು ಕೂಡ ನೇಮಿಸಿರ್ತಾನೆ ಅವನು ಈ ಕೆಲಸಕ್ಕೆ ಅಂತ. ಗಾರ್ಧವಕ್ಕೆ ಏನ್ ಸೂಚನೆ ಅಂತಂದ್ರೆ, ಯಾವುದೇ ಮಗು ಜನನ ಆಯ್ತು ಅಂದ್ರೆ ಆ ಸೂಚನೆಯನ್ನು ಗಾರ್ಧನು ಕೊಡಬೇಕು ಅಂತ. ಅದು ಪಾಲಿಸ್ತಾನ ಬರ್ತಾ ಇದೆ. ಕೊನೆಗೆ ಕೃಷ್ಣ ಜನ್ಮ ತಾಳಿದ ಮೇಲೆ ಇನ್ನದು ಗಾರ್ಧಪ ಕೂಗಬೇಕು ಅನ್ನೋ ಹೊತ್ತಿನಲ್ಲಿ ವಸುದೇವ ಅದರ ಕಾಲನ್ನು ಹಿಡ್ಕೋತಾನೆ. ಹಿಡ್ಕೊಂಡು ಗಾರ್ಧಪಕ್ಕೆ ಸೂಚನೆ ಕೊಡ್ತಾನೆ, ದಯವಿಟ್ಟು ಈ ಸೂಚನೆಯನ್ನ, ಈ ಕೃಷ್ಣ ಜನಿಸಿದ ಸೂಚನೆಯನ್ನ ಕೊಡಬೇಡ ಕಂಸನಿಗೆ ಅಂತ. ಇದೊಂದು ಪ್ರಸಂಗ ಅಲ್ಲಿ ಕೆತ್ತನೆಯಲ್ಲಿದೆ. ಇದರ ವಾಸ್ತವಿಕತೆ ಎಷ್ಟರ ಮಟ್ಟಿಗೆ ಸತ್ಯ ಅಂತಕ್ಕಂಥದ್ದು ನನಗೆ ಸ್ವಲ್ಪ ಗೊಂದಲದಲ್ಲಿದ್ದೇನೆ. ಅದಕ್ಕೆ ತಮ್ಮಿಂದ ಸಂಶಯ ಪರಿಹಾರಕ್ಕಾಗಿ ಈ ಪ್ರಶ್ನೆಯನ್ನು ತಮ್ಮಲ್ಲಿ ಕೇಳ್ತಾ ಇದ್ದೇನೆ. ನಮಸ್ಕಾರ.